ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ಬನ್ನಿ ಎಲ್ಲಿಗೆ ಎಡಿ ಹಿಡಿಯೋಕೆ ಹೋಗೋಣ. ಎಡಿ ಹಿಡಿಯೋಕೆ ಚೀಲ ಮತ್ತೆ ಎಡಿ ಹಿಡಿಯೋಕೆ ಬೇಕಾದಂತದ್ದು ಎರೆಹುಳ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ. ನಾನು ಮತ್ತೆ ನಮ್ಮ ಬಾಬಾ ಸೇರಿ ಹೋಗ್ಬೇಕಂತ ಮಾಡಿದ್ರ ಅದಕ್ಕೆ ಹೊರಟಿದೀವಿ. ಬಾಬ್ನ ಹತ್ರ ಉಂಟು ನೋಡಿ ಗಾಳ. ಬನ್ನಿ ಈಗ ಎಡಿ ಹಿಡಿಯಕ್ ಹೋಗೋಣ. ರೋಡಿಂದ ಹೋಗಿ ಸ್ವಲ್ಪ ಹೊತ್ತು ರೋಡಿಂದ ಆಮೇಲೆ ನೋಡಿ ಎಡಿ ಹಿಡಿಯಕ್ಕೆಲ್ಲ ಗಾಳಕ್ಕೆ ಎರೆಹುಳ ಸುರಿತಾ ಇದ್ದಾರೆ. ಇದು ನೋಡಿ ಎಡಿ ಹಿಡಿಯಕ್ ಹೋಗ್ತಿರೋ ಜಾಗ. ಬೆಟ್ಟದ ದಾರಿಲಿ ಹೋಗ್ಬೇಕು. ಬೆಟ್ಟದ ದಾರಿಲಿ ಹೋಗಿ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಂದು ಕೂಡ್ಲು ಸಿಗ್ತದೆ ನೋಡಿ. ಇದೆ ಕೊಡ್ಲು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಬರುವಂತ ಜಾಗ. ಜಾಸ್ತಿ ಮಳೆ ಹೋಯ್ತು ಅಂತಂದ್ರೆ ಕೊಡ್ಲಲ್ಲಿ ಫುಲ್ ಗರ್ಡ್ ಬರ್ತದೆ. ಅದ್ರಿಂದಾಗಿ ಮಳೆ ಇಲ್ಲ. ಇವತ್ತು ಸ್ವಲ್ಪ ಬಿಸಿಲು ಉಂಟಲ್ಲ, ಕ್ಕೆ ಹೋಗುವ ಅಂತೇಳಿ ಬಂದ್ರು. ಇದೇ ನೋಡಿ ನಾವು ಹೋಗ್ತಿರೋಂತ ಕೊಡ್ಲು ಎಸಡಿ ಹಿಡಿಯೋಕೆ. ಆ ಕಡೆಯಿಂದ ಬರುವಾಗ್ಲೇ ಒಂದ್ ಎಸಡಿ ಹಿಡ್ಕೊಂಡು ಬಂದಿದ್ದಾನೆ ನಮ್ಮಪ್ಪ. ಬನ್ನಿ ಅದೋಡಿ ಏಡಿ ಹಿಡಿಯಕ್ಕೆ ಗಾಳ ಹಾಕ್ತಿದ್ದಾನೆ. ಗಾಳ ಏಡಿ ಸಿಗ್ಬೋದಾ? ಸಿಗಬಹುದಾ? ಅದೇ ಏಡಿ ಉಂಟು ಅಲ್ಲಿ, ಸಿಗ್ತಾ ಇದೆ. ತಪ್ಪಿಸ್ಕೊಳ್ತದೆ, ಸಿಗ್ತದೆ, ತಪ್ಪಿಸ್ಕೊಳ್ತದೆ, ಸಿಗ್ತದೆ ನೋಡಿ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ 3 ಏಡಿ ಉಂಟು. ಬರುವಾಗ ಎಷ್ಟಾಗತ್ತೆ ನೋಡೋಣ. ನೋಡಿ ಆ ಕೊಡ್ಲು ದಾಟಿ ಅಲ್ಲೇ ಪಕ್ಕದಲ್ಲಿರುವಂತ ಸಣ್ಣ ಕೊಡ್ಲು ಅದಕ್ ಬಂದ್ರು. ಇದು 2ನೇ ಕೊಡ್ಲು. ಅದೇ ಕೊಡ್ಲು ಜಾಯಿಂಟ್ ಆಗಿರುವಂತ ಕೊಡ್ಲು. ನೋಡಿ ಇಲ್ಲೆಲ್ಲ ಫುಲ್ ಮರ ಬಿದ್ದು ದಾಟ್ಲಿಕ್ಕೆ ಆಗಲ್ಲ. ಇನ್ನ ದಾಟಿ ಹೋಗ್ಬೇಕು ಇವಾಗ. ದಾಟೋಣ ಬನ್ನಿ. ಮರದಿಂದ ಬಿದ್ದದಲ್ಲ, ಅದ್ರ ಅಡಿಗಿಂದ ದಾಟಿ ಹೋಗ್ಬೇಕು ಇವಾಗ. ಹೋಗಕ್ಕಾಗತ್ತಾ? ಹೋಗಕ್ಕಾಗತ್ತೆ, ಬಗ್ಗಿ ಹೋಗ್ಬೇಕಷ್ಟೇ. ಇಲ್ಲೆಲ್ಲ ಜಾರ್ತದೆ, ಸಿಕ್ಕಾಪಟ್ಟೆ ಜಾರ್ತದೆ ಗೊತ್ತಾ. ಇನ್ನ ದಾಟಿ ಮರ ಬಿದ್ದದ್ನೆಲ್ಲ ದಾಟಿ ಹೋಗ್ಬೇಕು. ಮೈಗೆ ಎಲ್ಲ ತೆರಿತದೆ ತಾಗಿ. ಬಟ್ ಎಸಡಿಬೇಕಲ್ಲ, ಅದಕ್ಕೆ ಹೋಗುದು. ಎಸಡಿ ಹಿಡ್ಕೊಂಡ್ ಬರ್ಬೇಕು ನೋಡಿ. ಇಲ್ಲೆಲ್ಲ ಜಾರ್ತದೆ ಫುಲ್ ಗೊಜ್ಜಿಕ್ಕೆ ಕಾಲು. ಗಲೀಜ್ ಗಲೀಜ್ ಎಲ್ಲ ಬಿದ್ದು ಬಿದ್ದು ಎಲೆ ಎಲ್ಲ ಬಿದ್ದು ಮರದ ಟೊಂಗೆ ಎಲ್ಲ ಬಿದ್ದು ಹಂಗಾಗದೆ. ನೋಡಿ ಇದು ಈ ಕೊಡ್ಲಿಂದ ಲಾಸ್ಟ್ ನೀರಿರೋ ಜಾಗ. ನಾವು ಬಂದಿರೋ 2ನೇ ಕೊಡ್ಲಿಂದ ಲಾಸ್ಟ್ ನೀರಿರೋ ಜಾಗ. ಇದನ್ನ ಬೆಟ್ಟದಲ್ಲಿರೋ ತೆಂಗಿನ ಗಿಡ ಅನ್ಕೋಬಿಡಿ ಮತ್ತೆ. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟ. ಈ ನೀರ್ ನೋಡಿ, ಇಲ್ಲಿ ಇದ್ರಲ್ಲಿ ಕಾಲಿಟ್ರೆ ಜಾರ್ತದೆ. ಇಲ್ಲಿ ಜಾರಿ ಅಲ್ಲೋಗಿ ಬಿಡ್ಬೇಕಾಗ್ತದೆ. ಅಷ್ಟೊಂದ ನೀರಲ್ಲಿ ಜಾರಕ್ಕೆ ಉಂಟು. ಇಲ್ಲಿಂದ ದಾಟ್ ಹೋಗುವ. ಹೀಗೆ ಬೆಟ್ಟದ ದಾರಿಲಿ ದಾಟಿ ಇವಾಗ ಹೋಗ್ತಾ ಇದೀವಿ. ನೋಡೋಣ ಮುಂದೆ ಹೋಗಿ ಹೋಗಿ ಏನ್ ಸಿಗ್ತದೆ ಅಂತ ನೋಡ್ಬೇಕು. ಈ ದಾರಿಲಿ ಬೆಟ್ಟದ ಮುಳ್ಳೆ ಜಾಸ್ತಿ ಇದೆ. ಬೆಟ್ಟದ ಮುಳ್ಳು ಸುರಿತದೆ. ಸುರಿದ್ಮೇಲೆ ತಪ್ಸ್ಕೊಳಕ್ ಬಹಳ ಕಷ್ಟ ಆಗ್ತದೆ. ನೋಡಿ ಅಲ್ಲಿ ಸುರಿತು ಅನ್ಸತ್ತೆ. ದಾಟ್ ಹೋಗ್ತಿದ್ದಾರೆ. ಹೋಗೋಣ ನಾವು. ಹಂದಿ ಸಿಕ್ಕಿದ್ರೆ ಓಡೋಗೋಣ. ಮುಂದಿನ ಭಾಗಕ್ಕೆ ಹೋಗೋಣ. ಅಂದ್ರೆ ಆ ಕೊಡ್ಲಿನ ಮುಂದುವರಿದ ಭಾಗಕ್ಕೆ ಹೋಗುವ ಅಂತ ಹೇಳಿ. ಎಸಡಿ ಸಿಗ್ತದೆ ನೋಡುವ ಅಂತ ಹೇಳಿ ಅಷ್ಟೇ. ಈ ಮರ ಗಿಡ ಅದನ್ನೆಲ್ಲ ದಾಟಿ ಹಾವು ಇರ್ತದೆಯೋ ಏನಿರ್ತದೆಯೋ ಗೊತ್ತಿಲ್ಲ. ಅದನ್ನೆಲ್ಲ ದಾಟಿ ಹೋಗುದು. ಹೋಗಿ ಹೋಗಿ ನೋಡಿ ಇವಾಗ ಕೊಡ್ಲಿನ ಮುಂದುವರೆದ ಭಾಗ ಸಿಕ್ತು. ಇದೆ ನಾವು ಫಸ್ಟ್ ಬಂದ್ ಕೊಡ್ಲಿನ ಮುಂದುವರೆದ ಭಾಗದ ದಾರಿ. ಇವಾಗ ಇಲ್ಲಿಂದ ಮುಂದೆ ಹೋಗುದು. ಇಲ್ಲಿಂದ ಮುಂದೆ ಹೋಗಿ ಲಾಸ್ಟ್ ನೀರಿರುವಲ್ಲಿವರೆಗೂ ಹೋಗ್ಬೇಕು ಅಂತ ಇದೆ. ನೋಡ್ಬೇಕು. ಇದೆ ಇಲ್ಲಿ ಅಲ್ಲಿಂದ ಬಂದ್ರಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಇದೆ ಇಲ್ಲಿ ಇಷ್ಟು ಚಂದ ವ್ಯೂ ಸಿಗ್ತದೆ ನೋಡಿ. ಒಂದು ಫೋಟೋ ಶೂಟ್ ಮಾಡಬಹುದು ಅಂತ ಜಾಗ. ವ್ಯೂ ಮಸ್ತ್ ಇದೆ ನೋಡಕ್ ಮಾತ್ರ. ಚೆನ್ನಾಗಿದೆ ನೋಡಿ. ಸಿನಿಮ್ಯಾಟಿಕ್ ಶೂಟ್ ಮಾಡಬಹುದು. ಹಂಗಂತೇಳಿ ಇಲ್ಲಿ ಬರಕ್ ಹೋಗ್ಬೇಡಿ. ಬಂದ್ರೆ ಉಂಬುಳಕ್ ಹಚ್ಕೊಂಡು ಹೋಗ್ಬೇಕಾಗ್ತದೆ. ಉಂಬುಳಕ್ಕೆ ಸ್ವಲ್ಪ ರಕ್ತದಾನ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಓಕೆನಾ.
ಬನ್ನಿ ಮತ್ತೆ ಮುಂದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಸುತ್ತಮುತ್ತಲು ಫುಲ್ಲು ಬೆತ್ತದ ಮುಳ್ಳೆ ಜಾಸ್ತಿ. ಅವಾಗ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ತರಾನೇ ಇಲ್ಲಿ ಬೆತ್ತದ ಹೆಡೆ ಮತ್ತೆ ಮರ ಸೇರು ಬಿದ್ದದ. ಅದನ್ನ ದಾಟಿ ಹೋಗ್ಬೇಕು ಇವಾಗ. ಇದನ್ನ ನೋಡಿದ್ರೆ ತೆಂಗಿನ ಹೆಡೆ ಅನ್ಕೋಬೇಡಿ, ಮತ್ತೆ ಇದು ಬೆತ್ತದ ಹೆಡೆ. ಬನ್ನಿ ದಾಟೋಣ. ಇದನ್ನೆಲ್ಲ ದಾಟಿ ಆಚೆಗೆ ಹೋಗ್ಬೇಕಲ್ಲ. ನೀರ್ ಎಷ್ಟ್ ಚೆನ್ನಾಗಿ ಬೀಳ್ತಿದಲ್ಲ, ನೋಡಕ್ ಚಂದ ಕಾಣಿಸ್ತದೆ. ಶೂಟ್ ಮಾಡ್ಬೋದಿತ್ತು ಬಟ್ ಆಗಲ್ಲ. ಇದು ಇವಾಗ ಇಲ್ಲಿ ಲಾಸ್ಟ್ ಕಲ್ಲು ಹತ್ತಿ ಹೋಗ್ಬೇಕಲ್ಲ. ಇವಾಗ ಕಲ್ಲು ಹತ್ತಕ್ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ವರೆಗೂ ಕಲ್ಲು ಹತ್ತಬೇಕು. ಗಾಳ ಹಾಕ್ತಾ ಇದಾರೆ, ಅವಾಗಿಂದ ಸಿಗ್ತಾ ಇಲ್ಲ. ಇಲ್ಲಿ ಹತ್ಬೇಕು ಇವಾಗ. ಹತ್ತಿ ಹತ್ತಿ ಮೇಲೆ ಹೋಗ್ಬೇಕು. ಕಲ್ಲು ಹತ್ಬೇಕು. ಕಲ್ಲು ಯಾರಾದ್ರೂ ಮೈಕೆ ನೋವು ಇಲ್ಲದೆ ಇದ್ದವ್ರು ಮೈಕೆ ನೋವು ಬೇಕು ಅಂದ್ರೆ ಇಲ್ಲ ಬಂದು ಹತ್ತಿ ಮೈಕೆ ನೋವು ತರ್ಸ್ಕೋಬಹುದು. ನೋಡಿ ಎಷ್ಟು ಮೇಲೆ ಹತ್ತಿದೆ ನಾನಂತೇಳಿ. ಇಲ್ಲಿಂದ ಹತ್ತಿ ಇವಾಗ ಲಾಸ್ಟ್ ವರೆಗೂ ಹೋಗ್ಬೇಕಲ್ಲ. ಚಂದ ಕಾಣಿಸ್ತಿದೆ ಪ್ಲೇಸು. ಗಾಳ ಹಾಕ್ತಿದ್ದಾರೆ. ಗಾಳಕ್ಕೆ ಸಿಕ್ತು ಅನ್ಸುತ್ತೆ, ನೋಡೋಣ ಬನ್ನಿ. ಸಿಕ್ಕದೆ ಚೀಲದಲ್ಲಿ ಹಾಕಲಾಗಿದೆ. ಇದೇ ನೋಡಿ ಲಾಸ್ಟ್ ನೀರಿರುವಂತ ಜಾಗ. ಇನ್ನು ಮತ್ತೆ ಮುಂದೆ ಇಲ್ಲಿ ನೀರಿಲ್ಲ. ನೀರು ಮತ್ತೆ ಇಲ್ಲ. ಇದೇ ಲಾಸ್ಟ್. ಈ ಕೊಡ್ಲಲ್ಲಿ ಇದೇ ಲಾಸ್ಟ್ ನೀರಿರೋ ಜಾಗ. ಇವಾಗ ರಿಟರ್ನ್ ಮನೆಗೆ ಹೊರಡೋದು. ಮತ್ತೆ ಇವಾಗ ಆ ಕಡೆ ದಾರಿ ಬಿಟ್ಟು ಈಗ ಈ ಕಡೆ ದಾರಿಲಿ, ಬೆಟ್ಟದ ದಾರಿಲಿ ಹೋಗೋದು. ಆದ್ರೆ ಈ ಕಡೆ ಬೆಟ್ಟದ ದಾರಿಲಿ ಹಂದಿ ಸಿಗ್ತದೆ ಅಂತ ಹೇಳಿದ್ರು ನಮ್ಮಪ್ಪ. ಎಂದ ಅಲ್ಲ ಅಂದಿ, ನೀ ಅಂದಿ. ನೋಡೋಣ. ಇಲ್ಲಿಂದ ಬಿದ್ರೆ ಕೈಲಾಸ, ಬೀಳದೆ ಇದ್ರೆ ಮನೆ. ನೋಡೋಣ ಬೀಳತ್ನಾ ಬೀಳಲ್ಲ ಅಂತ. ಸಿಕ್ಕಾಪಟ್ಟೆ ಜಾರ್ತದೆ ಫ್ರೆಂಡ್ಸ್. ಜಾರ್ಕಿಲಿ ಇಲ್ಲಿಂದ ಜಾರಿದ್ರೆ ಅಲ್ಲೆಲ್ಲರೂ ಹೋಗಿ ನಿಲ್ಬೇಕು. ಅಲ್ಲಿಂದ ಬಂದು 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 ಸುಮಾರು ಬಂದು ಎಲ್ಲ ರೋಡ್ ಸಿಗ್ತದ, ಯಾವ್ದಾದ್ರು ಘನ ದಾರಿ ಸಿಗ್ತದ ನೋಡ್ಬೇಕು. ಬನ್ನಿ, ಘನ ದಾರಿ ಸಿಗ್ತದ ನೋಡೋಣ. ಹೋಗೋಣ ಬನ್ನಿ ಬನ್ನಿ. ಬನ್ನಿ 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 ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ದಾರಿ ಸಿಕ್ತು ಇವಾಗ. ಒಳ್ಳೆ ದಾರಿ ಸಿಕ್ತು. ಆದ್ರೂ ಅಲ್ಲೂ ಫುಲ್ ಇದುಂಟು. ಅಲ್ಲೆಲ್ಲ ದಾಟಿ ಇವಾಗ ರೋಡ್ ಹತ್ರ ಬಂದ್ವಿ. ರೋಡು ನೋಡಿ, ಇದೆ ನಮ್ಮೂರ್ ರೋಡು. ರೋಡ್ ಸಿಕ್ತು ನಮಗೆ. ಬೆಟ್ಟದ ದಾರಿ ದಾಟಿ ಬಂದು ಇವಾಗ ರೋಡ್ ಸಿಕ್ತು. ಇಷ್ಟೊತ್ತನ ಆದ್ರೂ ಉಂಬಳ ಕಾಣಿಸ್ಲಿಲ್ಲ ಅಂತಿದ್ರಲ್ಲ, ನೋಡಿ ಉಂಬಳ. ಅದೆಷ್ಟು ಕಚ್ಚಿ ರಕ್ತ ಕುಡಿದಿರ್ತದಲ್ಲ, ಅಷ್ಟೇ ರಕ್ತ ಅದು ಕಚ್ಚದಲ್ಲಿಂದ ಹೋಗ್ತದೆ. ಫಸ್ಟ್ ನೋಡಿದಾಗ 3 ಇತ್ತು, ಇವಾಗ ನೋಡಿ ರಾಶಿ ಇದೆ. ಇದು ನಮ್ಮನೆ ದಾರಿ. ಬನ್ನಿ ಹೋಗೋಣ. ದಾರಿ ದಾಟಿ ಬ್ರಿಡ್ಜ್ ದಾಟಿ ಹೋಗ್ಬೇಕು. ಬ್ರಿಡ್ಜು ಮಧ್ಯದಲ್ಲಿ ಮಾತ್ರ ಬ್ರಿಡ್ಜು, ಆ ಕಡೆ ಈ ಕಡೆ ಸಂಕ. ನಮ್ದೇ ಸಂಕ ಅದು ರೆಡಿ ಮಾಡಿದ್ದು. ಇವಾಗ ನಮ್ಮ ತೋಟಕ್ಕೆ ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್. ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದೀನಿ. ಟಾಟಾ. ಅಷ್ಟೇ.